ಮುಂಗಾರು ಸರಿಯಾಗಿ ಆರಂಭ ಆಗಿಲ್ಲ, ಬರ ಎಲ್ಲಾ ಕಡೆ ತಾಂಡವಾಡ್ತಾ ಇದೆ. ಇದರ ನಡುವೆ ತಮಿಳುನಾಡಿಗೆ ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತ ಕರ್ನಾಟಕಕ್ಕೆ ಕಾವೇರಿ ನೀರು ಪ್ರಾಧಿಕಾರ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಈ ಮೂಲಕ ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಆದೇಶವನ್ನು ಅವರು ಕೂಡ ಎತ್ತಿ ಹಿಡಿದ್ರು. ಸೊ ಮುಂದಿನ 15 ದಿನದಲ್ಲಿ ಒಟ್ಟು ಅವರಿಗೆ ಪ್ರತಿದಿನ 3.5 TMC ನೀರು ಹರಿಸಬೇಕು ಅಂತ ಪ್ರಾಧಿಕಾರ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಈಗ ಈ ಕಾವೇರಿ ಕೊಳ್ಳದಲ್ಲಿ ಈ ಸಲ ಕಡಿಮೆ ಮಳೆಯಾಗಿದೆ, ಬರದ ಪರಿಸ್ಥಿತಿ ಆಲ್ರೆಡಿ ಉಂಟಾಗಿದೆ. ಪ್ರಾಧಿಕಾರದ ಈ ನಿರ್ದೇಶನ ಇದೆಯಲ್ಲ, ಕರ್ನಾಟಕಕ್ಕೆ ದೊಡ್ಡ ಪೆಟ್ಟಿದು. ಈ ಮೂಲಕ ನಿರೀಕ್ಷೆಯಂತೆ ರಾಜ್ಯಕ್ಕೆ ಪ್ರಾಧಿಕಾರದ ನಿರ್ದೇಶನ ಶಾಪವಾಗಿ ಪರಿಣಮಿಸ್ತಾ ಇದೆ. ಆರಂಭದಲ್ಲಿ ನಾನೊಂದು ಮಾತು ಹೇಳಿದೆ, ಇದೊಂಥರ ಅನ್ಯಾಯದ ಇತಿಹಾಸ ಕರ್ನಾಟಕದ ಪಾಲಿಗೆ ಕಾವೇರಿ ವಿಚಾರದಲ್ಲಿ ಪ್ರತಿ ಸಲವೂ ಮರುಕಳಿಸ್ತಾ ಇದೆ. ಸದ್ಯಕ್ಕೆ ನೀರು ಬಿಡದೇ ಇರೋಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದ್ಯಂತೆ. ಭಾನುವಾರ ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ. ಇದರಲ್ಲಿ ಒಂದು ಚರ್ಚೆ ಮಾಡ್ತಾರೆ. ಸರ್ವಪಕ್ಷಗಳ ಸಭೆ ಅಂದ್ರೆ ಇಲ್ಲಿ ಭೇದ ಭಾವ ಇಲ್ಲ, ವಿರೋಧ ಪಕ್ಷದವ್ರನ್ನೂ ಕೂರಿಸ್ಕೊಂಡು ಮುಂದಕ್ಕೆ ಏನ್ ಮಾಡೋದು, ಹೇಗೆ ತೀರ್ಮಾನ ತಗೊಳ್ಬಹುದು, ಇರೋ ನೀರನ್ನ ಬಿಟ್ಬಿಟ್ರೆ ಅವ್ರಿಗೆ ರೈತರಿಗಿಲ್ಲ, ಆಯ್ತು ಬಿಡಿ ನಮ್ಮ ರೈತರ ಕತೆ ಒಂಥರ. ಬೆಂಗಳೂರಿನ ಜನಕ್ಕೆ ಕುಡಿಯೋಕ್ ನೀರಿರಲ್ಲ, ಇನ್ನೆರಡು ತಿಂಗಳಾಗ್ಬಿಟ್ರೆ ಒಣಗಿದ ಗಂಟ್ಲಲ್ಲಿ ಒದ್ದಾಡಬೇಕು, ಇಂಥ ಪರಿಸ್ಥಿತಿ ಇದೆ. ಅವರು ಹೇಳ್ತಾ ಇದ್ದಾರೆ ಬಿಡ್ಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಏನ್ ಮಾಡುತ್ತೆ ಹಾಗಾದ್ರೆ ರಾಜ್ಯ ಸರ್ಕಾರ? ಇಲ್ಲಿ ತನಕ ಏನ್ ಮಾಡಿದ್ದಾರೆ? ಇತಿಹಾಸ ಹೇಗಿತ್ತು? ಯಾರೆಲ್ಲ ಯಾವ ಪ್ರಾಧಿಕಾರ ಏನ್ ಹೇಳಿದ್ರು ಪರವಾಗಿಲ್ಲ, ಕರ್ನಾಟಕ ಪಾಲಿನ ನೀರನ್ನ ಅಥವಾ ಕಾವೇರಿ ನೀರನ್ನ ಅಲ್ಲಿಗೆ ಬಿಡಲ್ಲ ಅಂತ ಬರಗಾಲದ ಟೈಮ್ನಲ್ಲಿ ಪಟ್ಟು ಹಿಡಿದಿದ್ರು. ಯಾವೆಲ್ಲ ಧೀಮಂತ ನಾಯಕರು ಹಾಗನ್ನಿಸ್ಕೊಂಡ್ರು. DK ಶಿವಕುಮಾರ್ ಏನ್ ಮಾಡ್ತಾರೆ ಇನ್ ಮುಂದಕ್ಕೆ? ಇದ್ರ ಬಗ್ಗೆ ಚರ್ಚೆಯನ್ನ ನಾವು ಮಾಡ್ತಾ ಹೋಗೋಣ. ಇಡೀ ಬೆಂಗಳೂರು ಆಶ್ರಯಿಸಿರೋದು ಅಥವಾ ಕುಡಿಯೋ ನೀರನ್ನ ಬಳಸ್ತಾ ಇರೋದು ಎಲ್ಲಿಂದ? ಕಾವೇರಿಯಿಂದ ಬರುವಂತಹ ನೀರನ್ನ. ಈಗ ಮಳೆ ಬರ್ತಾ ಇಲ್ಲ, ಬರ ಇದೆ, ಕೆರೆಗಳು ಒಣಗೋಗಿದೆ, ಡ್ಯಾಮ್ಗಳಲ್ಲಿ ನೀರಿಲ್ಲ, ಒಳ ಹರಿವಂತೂ ಕೇಳಕ್ಕೆ ಹೋಗ್ಬಿಡಿ. ಇವರಿಗೆ ಪ್ರತಿನಿತ್ಯ 3,500 TMC ಅವ್ರ ಪಾಲಿಂದ ಅವ್ರಿಗೆ ಬಿಡಿ ಅಂದ್ಬಿಟ್ರೆ ಮಳೆನೂ ಹಂಗೆ ಸಪೋರ್ಟ್ ಮಾಡ್ಬೇಕಲ್ವಾ? ಬೆಂಗಳೂರಿನ ಜನರ ಕತೆ ಏನು? DK ಶಿವಕುಮಾರ್ ಹೇಳಿದ್ರು ರೈತರಿಗೆ ಬೆಳೆಗೆ ನೀರು ಸರಿಯಾಗಿ ಆಗಲ್ಲ ಈ ಸಲ ಸರಿಯಾಗಿ ಕೊಡೋಕೆ ಅಂತ ಆರಂಭದಲ್ಲೇ ಹೇಳಿದ್ರು. ಈಗ ಆಲ್ರೆಡಿ ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು ಈ ಭಾಗದಲ್ಲಿ ರೈತರೆಲ್ಲರೂ ಕೂಡ ಪ್ರತಿಭಟನೆಗಿಳಿದಿದ್ದಾರೆ. ನಿಜವಾಗಿಯೂ ಅನ್ಯಾಯ ಆಗದೆ ಯಾರಿಗೆ ಗೊತ್ತಾ? ಹೌದು, ರೈತರ ಪಾಲಿಗೆ ಇದು ಗಾಯದ ಮೇಲೆ ಬರೆ ಹೇಳ್ದಂಗೆ. ಈ ಕಡೆ ಮಳೆನೂ ಬರ್ತಾ ಇಲ್ಲ, ಈ ಕಡೆ ನಾಲೆಗೆ ನೀರು ಹರಿಸ್ತಾರೆ ಅಂದ್ರೆ ಡ್ಯಾಮಲ್ಲಿ ಇರ್ಬೇಕಲ್ವಾ? ಸರ್ಕಾರ ಕಳಿಸ್ಬೇಕಂದ್ರೆ ಗೌರ್ಮೆಂಟ್ ಒಂದು ಪ್ಲಾನ್ ಮಾಡ್ಕೋಬೇಕಲ್ವಾ? ಗೌರ್ಮೆಂಟು ಅವ್ರ ಸಪೋರ್ಟಿಗೆ ನಿಂತ್ಕೊಳ್ತಾ ಇಲ್ಲ, ಮಳೆನೂ ಅವ್ರ ಪರವಾಗಿಲ್ಲ ಅಂದಾಗ ರೈತರ ಕತೆ ಏನು? ಇದೆಲ್ಲಕ್ಕಿಂತ ಹೆಚ್ಚಾಗಿ ಏನು ಗೊತ್ತಾ, ಬೆಂಗಳೂರಿನ ಜನ ಈಗೇನೋ BWSSB ಅವ್ರು ಹೇಳ್ತಾ ಇದ್ದಾರೆ ಇನ್ನು 1.5 ತಿಂಗಳಿಗೆ ಏನು ಸಮಸ್ಯೆ ಇಲ್ಲ ಅಂತ. ಹಂಗೆ ಕತೆ ನಾವು ನೋಡ್ಕೊಂಡು ಹೋಗೋದಾದ್ರೆ, ಇವರ ಆಶ್ವಾಸನೆಯ ಮಾತುಗಳನ್ನು ನಂಬ್ಕೊಂಡು ಕೂರೋದಾದ್ರೆ, ಮುಂಗಾರು ಇದೆಯಲ್ಲ ಮುಗಿದಾ ಬಂತು. ಮುಂಗಾರು ಶುರುವಾದಾಗಲೇ ಮಳೆ ಬರಲಿಲ್ಲ, ಇನ್ನು ಮುಗಿದ್ಮೇಲೆ ಮಳೆ ಬರುತ್ತಾ? ಏನೋ ಮಳೆ ಬರುತ್ತೆ ಬಿಡು, ನಚ್ಕೊಂಡಿರೋಣ, ಆಮೇಲೆ ಹೆಂಗೋ ಸಮಾಧಾನ ಆಗುತ್ತೆ, ಸರಿಯಾಗುತ್ತೆ ಅನ್ಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ ನಾವು. ಮುಂಗಾರು ಮುಗಿತಾ ಬಂತು, ಡ್ಯಾಮ್ಗಳು ಖಾಲಿ ಆಗಿದ್ದಾವೆ. ಇರೋ ನೀರನ್ನ, ಕುಡಿಯೋ ನೀರನ್ನು ಅವ್ರಿಗೆ ಬಿಟ್ಬಿಟ್ರೆ, ಗದ್ದೆಗೆ ಬಳಸ್ಕೊಳ್ಳಿ, ರೈತರಿಗೆ ನೀವು ಬಳಸ್ಕೊಳ್ಳಿ, ಬೆಳೆ ಬೆಳೀರಿ, ಆನಂದವಾಗಿರಿ, ಸುಖವಾಗಿ ಜೀವನ ಮಾಡಿ ಅಂತ ತಮಿಳುನಾಡು ರೈತರಿಗೆ ಆಶೀರ್ವಾದವನ್ನ ಕರ್ನಾಟಕದವ್ರು ಮಾಡಿಬಿಟ್ರೆ, ಇಲ್ಲಿ ಬೆಂಗಳೂರಿನ ಜನಕ್ಕೆ ನೀರನ್ನು ಎಲ್ಲಿಂದ? ತಮಿಳುನಾಡಿಂದ ಪ್ಯಾಕೇಜ್ ವಾಟರ್ ತರಿಸೋದಾ? ಈಗ ನಮ್ಮ ಮುಂದಿರೋ ಅವಕಾಶಗಳು ಏನು ಹಾಗಾದ್ರೆ? ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಾ? ಸುಪ್ರೀಂ ಕೋರ್ಟೇ ಮಾಡಿರೋದು ಈ CWRC ಮತ್ತೆ CWME ಅಂತ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಮಾಡಿರೋದೇ ಅವರು ಆಲ್ರೆಡಿ ಹೇಳಿದ್ದಾರೆ. ಅಥವಾ ಕೇಂದ್ರ ಸರ್ಕಾರ ನ್ಯಾಯಾಲಯದ ಮೇಲೂ ಸಹ ಬಹಳಷ್ಟು ಪ್ರಭಾವ ಬೀರ್ತಾರೆ. ಭಯದ ವಾತಾವರಣ, ಒಕ್ಕೂಟಕ್ಕೆ ಧಕ್ಕೆ ತರುವಂಥ ರೀತಿ ಮಾತಾಡ್ತಾರೆ. ಇವ್ರು ಸವೇಸ ಬೇಡಪ್ಪ ಅನ್ನೋ ರೀತಿಯಲ್ಲಿ ಬಂದಿದೆ. ಆದರೆ ಕಾವೇರಿ ನೀರನ್ನ ಹಿತರಕ್ಷಣೆ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರ, ನಮ್ಮನ್ನಾಳಿರೋ ಎಲ್ಲ ಸರ್ಕಾರ, ಪ್ರಸ್ತುತ ಇವತ್ತಿನ ಸರ್ಕಾರ ಅಂತೂ ಸಂಪೂರ್ಣ ವಿಫಲ ಆಗಿರುವಂಥದ್ದೇ ಇವತ್ತಿನ ವ್ಯತಿರಿಕ್ತವಾದಂಥ ತೀರ್ಮಾನಕ್ಕೆ ಕಾರಣ ಆಗಿದೆ. ಇಲ್ಲದೆ ಇರೋ ನೀರನ್ನ ಬಿಡಿ 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 ಅಂತ ಹೇಳಿದ್ರೆ ಕತೆ ಹೇಗೆ ಹಾಗಾದ್ರೆ? ಹೌದು, ನೀವು ಹೇಳ್ತಾ ಇದ್ರಿ ಪ್ರಾಧಿಕಾರಕ್ಕೆ ಮನದಟ್ಟು ಮಾಡಿಕೊಡುವಲ್ಲಿ ನಮ್ಮವ್ರು ಯಾವಾಗ್ಲೂ ಸೋಲ್ತಾರೆ, ಯಾವಾಗ್ಲೂ ಫೇಲ್ ಆಗ್ತಾರೆ ಅಂತ. ನಮ್ಮವ್ರು ಯಾವಾಗ್ಲೂ ಸೋಲ್ತಾರೆ, ಅಲ್ಲಿ ಅವ್ರು ಯಾವಾಗ್ಲೂ ಗೆಲ್ತಾರೆ. ಹೇಗೆ? ಏನ್ ಚರ್ಚೆ ಆಗಿರ್ಬೋದು? ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಮೇಡಮ್? ಬಹುಶಃ ತಮಿಳುನಾಡಲ್ಲಿ ಯಾವ ಸರ್ಕಾರ ಬರಲಿ ಇರಲಿ, ಅದಕ್ಕೆ ಆದಂಥ ಒಂದು ತಂಡ ಇದೆ. ಕಾವೇರಿ ನೀರನ್ನ ಸಂರಕ್ಷಣೆ ಮಾಡೋದಕ್ಕೆ ಅವ್ರದ್ದೇ ಆದಂಥ ತಂಡ, ಅಧ್ಯಯನ ಮಾಡ್ತಿರುವಂಥ ತಂಡ ಇದೆ. ಕರ್ನಾಟಕದಲ್ಲಿ ಇಲ್ಲ. ಆಯಾ ಸಂದರ್ಭದಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳು ಬರ್ತಾರೆ, ಅವ್ರಿಗೆ ಯಾವುದೋ ಕೊನೆ ಸಾರಾಂಶ ನೋಡೋದು, ಇಂದಿನ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಉದಾಹರಣೆಗೆ ನೀವು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದಾಗ ಮೇಕೆದಾಟು ವಿಚಾರದಲ್ಲಿ ಭಾಳ ಸಲ ಹೇಳ್ತಾ ಇದ್ರು, ಏನು ಕೇಂದ್ರ ಸರ್ಕಾರದ ಅನುಮತಿ ಕೊಟ್ಟರೆ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ. ಇವತ್ತು ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಹೇಳಿದೆ ನಮ್ಮ ಅವಶ್ಯಕತೆ ಇಲ್ಲ ಅಂತ. ಅಂದರೆ ಕಾವೇರಿ ಪ್ರಾಧಿಕಾರದಲ್ಲಿ ನಡೆದ ವಿದ್ಯಮಾನಗಳು ನಮ್ಮ ರಾಜ್ಯ ಸರ್ಕಾರದ ಜವಾಬ್ದಾರಿಯರಿಗೆ ಇಲ್ಲ ಅಂದರೆ ಅನಿವಾರ್ಯ. ಮಾಹಿತಿನೇ ಇಲ್ಲ ಇವ್ರಿಗೆ. ಮಾಹಿತಿ ಇಲ್ಲದೆ ಇರೋರು ನಮಗೆ ನೀರು ಕೊಡೋದ್ರಲ್ಲಿ ಈಗ ಅನ್ನಿಸ್ತಾ ಇದೆ ನಮ್ಗೆ ಇವೆಲ್ಲ ನಮ್ಮ ಸರ್ಕಾರದ ಬೇಜವಾಬ್ದಾರಿಗೆ
ನಮ್ಗೆ ಅಣೆಕಟ್ಟೆಗಳೇ ಬೇಡ, ಕನ್ನಂಬಾಡಿ ಕಟ್ಟೆ ಬೇಡ, ಹೇಮಾವತಿ ಬೇಡ, ಆರಂಗಿ ಬೇಡ, ಸಾವಿರಾರು ಕೋಟಿ ರೂಪಾಯಿನ ಕಾಲುವೆ ಅಭಿವೃದ್ಧಿ ಮಾಡಿಕೆ ಅಂತೇಳಿ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಸಂಬಳ ಸಾರಿಗೆ ಅಂತ ಎಲ್ಲ ಕೊಟ್ಟು ನೀರು ಇಲ್ಲದೆ ಬೆಳೆದಂಥ ಕಬ್ಬು ಒಣಗುವಂಥ ಸಂದರ್ಭದಲ್ಲಿ ಕನ್ನಂಬಾಡಿ ಕಟ್ಟೆ ಅಥವಾ ಬೇರೆ ಅಣೆಕಟ್ಟೆಗಳಲ್ಲಿರುವಂಥ ಕೊನೆ ಬಾಕ್ಲನ್ನ ಮಳೆಗಾಲದಲ್ಲಿ ಎತ್ಬಿಡ್ಲಿ, ಬಂದು ನೀರು ನೇರ ಹೊಂಟೋಗಿ ತಮಿಳ್ನಾಡಿನ ಅಣೆಕಟ್ಟೆಗಳು ತುಂಬಿ ಸಮುದ್ರಕ್ಕೆ ಹೋಗಲಿ. ಅವ್ರು ನೀರಿಲ್ಲದೆ ಇರುವಾಗ ಬೇಸಿಗೆಯಲ್ಲಿ ನಮ್ಮ ನೀರು ಕೇಳೋಕ್ಕೆ ನಾವು ನೀರು ಕೊಡೋ ತೊಟ್ಟಿಗಳಲ್ಲ ಈಗ ಅಣೆಕಟ್ಟೆಗಳು. ನಮ್ಮ ಅಣೆಕಟ್ಟೆ ಕಟ್ಟಕ್ಕೆ ಮೈಸೂರಿನ ಮಹಾರಾಜರು ಮಾಡೋದಂಥ ತ್ಯಾಗ, ಮೈಸೂರು ಮಹಾರಾಣಿ ಕೊಟ್ಟಂಥ ಒಡವೆಗಳು ಎಲ್ಲ ಸಾಕ್ಷಿಯಾಗಿರೋದು ಮಂಡ್ಯದಕ್ಕೆ ಮತ್ತು ಮೈಸೂರು ಭಾಗಕ್ಕೆ ಕೃಷಿಗೆ ಆದ್ಯತೆ ಕೊಡುವಂಥದ್ದು. ಇದರಲ್ಲಿ ಸಂಪೂರ್ಣ ಅದನ್ನು ಉಳಿಸ್ಕೊಳ್ಳೋದ್ರಲ್ಲಿ ಇತಿಹಾಸ ನೋಡಿದಾಗ ಎಲ್ಲ ಸಂದರ್ಭದಲ್ಲೂ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ ನಮ್ಮ ರಾಜಕೀಯ ಪಕ್ಷಗಳು ಹಿತಾಸಕ್ತಿ ಇಲ್ಲದೆ ಕಳ್ಕೊಂಡಿದ್ದೀವಿ ನಾವು. ನಮ್ಮ ಮಹಾರಾಜರ ಬಗ್ಗೆ ನೀವು KRS ಡ್ಯಾಮ್ ಕಟ್ಟಿದ್ದು ಹೇಗಿತ್ತು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರಿ. ಇದೇ ಪ್ರಶ್ನೆಯನ್ನ ತಮಿಳ್ನಾಡಿಗೆ ಕೇಳೋದಾದ್ರೆ ಹಾರಂಗಿಯಿಂದ ಆರಂಭ ಆಗಿ ತಮಿಳ್ನಾಡಿಗೆ ಹೋಗೋ ತನಕ ನಾವು 4 ಡ್ಯಾಮ್ ಕಟ್ಕೊಂಡಿದ್ದೇವೆ. ಇಡೀ ತಮಿಳ್ನಾಡು ಹುಡುಕಿದ್ರೆ 3 ಡ್ಯಾಮ್ ಬರುತ್ತೆ. ಹೆಚ್ಚಿಗೆ ಹರಿಯೋದು ಕಾವೇರಿ ಆ ಭಾಗದಲ್ಲೇ. ಈಗ ನಮ್ಮಲ್ಲಿ ರಾಜಕೀಯ ನಾಯಕರುಗಳಿಗೆ ಹಿತಾಸಕ್ತಿ ಇಲ್ಲ ಅನ್ನೋದಾ, ಅಥವಾ ಅವ್ರಗಳಿಗೆ ಇದೊಂದು ರೀತಿ ವಾಟರ್ ATM ಮಾಡ್ಕೊಂಡಿದ್ದಾರೆ ಕರ್ನಾಟಕದವ್ರನ್ನ, ನಾವ್ಯಾಕೆ ಮೈ ಬಗ್ಗಿಸ್ಬೇಕು, ನಾವ್ಯಾಕೆ ಕಷ್ಟಪಟ್ಟು ಡ್ಯಾಮ್ ಕಟ್ಕೋಬೇಕು, ಕೇಳ್ದಂಗೆ ಬಿಡ್ತಾ ಇರಲ್ಲ ಕರ್ನಾಟಕದವರು, ನಮ್ಮ ಪಾಲಿಗೆ ಆಗುತ್ತಲ್ಲ ಪ್ರತಿ ವರ್ಷ ನೀರಿನ ಪಾಲು. ಈ ಮನಸ್ಥಿತಿಲಿದ್ದಾರೆ ತಮಿಳ್ನಾಡವರು ಅಂತ. ಹೌದು ಮೇಡಮ್, ನಮ್ಮ ನೆಲದ ಮೇಲೆ ಬಿದ್ದ ನೀರನ್ನ ನಮಗೆ ಇಲ್ಲ ಅನ್ನೋ ತೀರ್ಮಾನನ ಪ್ರಾಧಿಕಾರ ಕೊಟ್ಟಿದೆ. ಕಾವೇರಿ ನೀರಲ್ಲಿ ಸೃಷ್ಟಿಯಾಗುವಂಥ ನೀರಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣ ನಮ್ಮ ಕರ್ನಾಟಕದ ಭೂ ಪ್ರದೇಶದ ಮೇಲೆ ಬೀಳುವಂಥ ಮಳೆ, ಅದನ್ನು ಕಡಿಮೆ ಮಾಡಿ ನಮಗೆ ಬಳಕೆಗೆ ಕಡಿಮೆ ಮಾಡಿ ತಮಿಳುನಾಡು ಕೊಡುವಂಥದ್ದಿದೆ. ಈಗಿರೋ ಅಣೆಕಟ್ಟೆಗಳೆಲ್ಲ ಅವ್ರಿಗೆ ಬೇಕಾದಾಗ ಕೊಡೋದಕ್ಕೆ ಒಂದು ನೀರಿನ ತೊಟ್ಟಿ ನೇಮಕ ಮಾಡ್ಕೊಂಡಂಗೆ ಮೈಸೂರು ಮಹಾರಾಜರು ಮಾಡೋದಂಥ ಪರಿಶ್ರಮ, ಮೈಸೂರು ಮಹಾರಾಜರು ಕೊಟ್ಟಂಥ ದೂರದೃಷ್ಟಿ ಇವತ್ತಿನ ರಾಜ್ಯ ಸರ್ಕಾರಕ್ಕೆ ಬಳಸ್ಕೊಳ್ಳೋಕ್ಕೆ ಸಂಪೂರ್ಣ ವಿಫಲ ಆಗಿರೋವಂಥದ್ದು. ಕಾರಣ ಏನು ಅಂತಂದರೆ ಲಾಬಿ ಮಾಡೋದ್ರಲ್ಲಿ ಅಥವಾ ಒತ್ತಡ ತರೋದ್ರಲ್ಲಿ ಸಂಪೂರ್ಣವಾಗಿ ರಾಜ್ಯದ ಹಿತ ಕಾಪಾಡುವಂಥ ಸರ್ಕಾರಗಳು, ಅಧಿಕಾರಸ್ಥರು ಫೇಲ್ಯೂರ್ ಆಗಿರೋದೇ ನೇರ ಹೊಣೆಗಾರಿಕೆ. ಮಂಡ್ಯ ರೈತರು ವಿಶೇಷವಾಗಿ ಸಂಪೂರ್ಣವಾಗಿ ಸಾವಿರಾರು ಎಕರೆಯಲ್ಲಿ ಮೇಡಮ್ ಕಬ್ಬಿದೆ, ತೋಟಗಾರಿಕೆ ಇದೆ, ಸಾವಿರಾರು ಕಬ್ಬು ಕಡಿ ಬಂದು 10 ತಿಂಗಳು 11 ತಿಂಗಳು ಕಬ್ಬು ಸಾವಿರಾರು ಕೋಟಿ ರೂಪಾಯಿ ಆಗುತ್ತೆ. ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಅದ್ರ ಮಂದಟ್ಟು ಮಾಡೋ ಪ್ರಯತ್ನ ಪಟ್ಟಿಲ್ಲ. ಇನ್ನು ಮುಂದೆ ನಾಟಿ ಮಾಡಬೇಡಿ ಅಂತಾರೆ. ಈಗಾಗಲೇ ನಿಂತಿರೋ ಕಬ್ಬಿಗೆ, ಬೆಳೆದು ನಿಂತಿರೋ ಕಬ್ಬಿಗೆ ಕೇಳೋಂಥ ವ್ಯವಧಾನ ಇಲ್ಲ ಭಾಳಷ್ಟು. ಮತ್ತೆ ಇದೆಲ್ಲ ಮಾತಾಡಿದಾಗ ರಾಜಕೀಯ ಹುಡುಕ್ತಾರೆ ಭಾಳ ಜನ. ಅನಿವಾರ್ಯವಾಗಿ ನಾವು ಕಾಂಗ್ರೆಸ್ಸು ದಾಳ ನಾವು BJP ಅನ್ನೋ ಕಾರಣಕ್ಕೆ ಯಾವ್ಯಾವುದೋ ಕಾರಣಕ್ಕೆ ಹೊರದೋಗಿದ್ದೀವಿ. ನಮಗೆ ನೀರಿದ್ರೆ ನಮ್ಮ ಬದುಕು ಅನ್ನೋ ಒಂದು ಪರಿಸ್ಥಿತಿ ಕರ್ನಾಟಕದ ರೈತರಿಗಿಲ್ಲ. ಕರ್ನಾಟಕದ ರೈತರ ಭಯ ನಮ್ಮ ರಾಜಕಾರಣಿಗಳಿಲ್ಲ. ಮುಂದಕ್ಕೆ ಹೇಗೆ ಸರ್? ನಮಗೆ ನಿಜವಾಗಿಯೂ ಇದರ ಪ್ರಭಾವ ಮತ್ತು ಪರಿಣಾಮ ಈ ಬಿಸಿ ತಟ್ಟದ್ದು ಯಾವಾಗ ಗೊತ್ತಾ? ಇಲ್ಲಿ ಕೆಲಸ ಮಾಡ್ಕೊಂಡಿರೋರಿಗೆ ಯಾವಾಗ ನಿಮಗೆ ಬೆಳೆಗೆ ಸರಿಯಾಗಿ ನೀರು ಸಿಗಲ್ವೋ, ಬೆಳೆ ಸರಿಯಾಗಿ ಬರಲ್ವೋ, ಬೆಲೆ ಏರಿಕೆ ಅಂತ ಬರುತ್ತೆ ಒಟ್ಟಿಗೆ, ಅವಾಗ ಬಂದು ಬಿಸಿ ತಾಗತ್ತೆ ನಮಗೆ ಒಂದು ಡಿಸೆಂಬರ್ ತನಕ ಬೇಕಾ ಇದೆಲ್ಲ ಗೊತ್ತಾಗಕ್ಕೆ, ಇದ್ರ ಪ್ರಭಾವ ಗೊತ್ತಾಗಕ್ಕೆ? ಮೇಡಮ್ ಈಗ 1 ಲಕ್ಷ ಎಕರೆಯಲ್ಲಿ ಕಬ್ಬಿದೆ ಮೇಡಮ್. 60 ದಿನ ಕಾಲುವೆಗೆ ನೀರು ಬಿಟ್ಟು 60 ದಿನ ಆಗಿದೆ. ಯಾವುದೇ ಬೆಳೆ 15 ದಿನ 20 ದಿನಕ್ಕಿಂತ ಜಾಸ್ತಿ ನೀರಿಲ್ಲದೆ ಇರಲ್ಲ. ನಾವೆಲ್ಲ ಬೆಳೆದಂಥ ಬೆಳೆ ಸಾವಿರಾರು ಕೋಟಿ ರೂಪಾಯಿ ಬೆಳೆ ಸಂಪೂರ್ಣ ಒಣಗಿದೆ. ಆ ಕಡೆ ಸರ್ಕಾರ ಎಲ್ಲೂ ಗಮನ ಸೆಳೆದಿಲ್ಲ. ಒಣಗಿರುವಂಥದ್ದನ್ನ ಚಿತ್ರ ಮಾಡಿ ಎಷ್ಟು ನಷ್ಟ ಆಗಿದೆ ಏನಾಗಿದೆ ಅಂತ ಪ್ರಾಧಿಕಾರದ ಮುಂಭಾಗ ಮಣ್ಣೆ ಮಾಡಿದ್ರಲ್ಲೂ ಫೇಲ್ಯೂರ್ ಆಗವ್ರೆ. ಇವ್ರಿಗೆ ಡೆಲ್ಲಿಲಿ ಯಾವುದೋ ಮಂತ್ರಿಮಂಡಲ ವಿಸ್ತರಣೆಗೆ ಅಂತೇಳಿ ಕೂತಿದ್ದಾರೆ. ಅವರ ವೈಯಕ್ತಿಕವಾದಂಥ ಲಾಭಕ್ಕಿದ್ದಾರೆ ಹೊರತು ರಾಜ್ಯದ ಹಿತದೃಷ್ಟಿಯಲ್ಲಿ ಕೆಲಸ ಮಾಡೋದಕ್ಕೆ ಇಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿ 1 ದಿನ ಭೇಟಿ ಮಾಡಿಲ್ಲ. ಕಾವೇರಿ ನೀರಿನ ವಿಚಾರದಲ್ಲಿ ಇಷ್ಟೊಂದು ಗೊಂದಲ ಆಗ್ತಾ ಇದ್ರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಈ ವ್ಯಾಪ್ತಿಯೊಳಗಡೆ ಏನಾಗಿದೆ ಎತ್ತ ಅನ್ನೋದ್ರ ಬಗ್ಗೆನೇ ಗಮನ ಕೊಡದೇ ಇರುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅಂದರೆ ಇಂಥವ್ರನ್ನ ಕಟ್ಕೊಂಡು ರೈತರು ಸಂರಕ್ಷಣೆ ಮಾಡ್ತಾರೆ, ಕಾವೇರಿ ನೀರನ್ನ ಸಂರಕ್ಷಣೆ ಮಾಡ್ತಾರೆ ಅನ್ನೋದು ಇದೆಯಲ್ಲ ಬಹಳ ವಿಪರ್ಯಾಸ ಆಗುತ್ತೆ. ಇದೆಲ್ಲ ನೋಡಿದಾಗ ಅನಿಸ್ತದೆ ಯಾವ ಕಟ್ಟೆನೂ ಬೇಡಪ್ಪ, ಕಟ್ಟೆ ಇದ್ರೆ ಇಂಜಿನಿಯರ್ ಸಂಬಳ ಕೊಡೋಕ್ಕೆ ಮತ್ತು ಅಭಿವೃದ್ಧಿ ಹೆಸರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬಂದಂಥ ಯೋಜನೆಯಲ್ಲಿ ದುಡ್ಡು ನುಂಗೋಕ್ಕೆ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಆಯ್ತಾ ಇದೆ. ರೈತರಿಗೆ ಏನೂ ಇಲ್ಲ. 30-40 ವರ್ಷದಲ್ಲಿ ಮಂಡ್ಯ ರೈತರಿದ್ದಂಥ ನೆಮ್ಮದಿ ಇವತ್ತಿಲ್ಲ. ಇವತ್ತು ಸಾಲಗಾರರಾಗ್ತಾ ಇದ್ದೀವಿ. ಮಂಡ್ಯ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಕಾರಣ ಈ ನೀರಿನ ಕೊರತೆ. ಈ ಕೊರತೆ ನೀರನ್ನು ಕೊಡಬೇಕಾದಂಥ ಸರ್ಕಾರ ಮಾನ ಮರ್ಯಾದೆ ಇಲ್ಲ. ನಾವು ರೈತರು ಪರ ಅಂತ ಓಟ್ರ ಸಂದರ್ಭದಲ್ಲಿ ಹೇಳ್ತಾರೆ. ಯಾವುದೇ ಸಂದರ್ಭ ರೈತರು ಕಾಪಾಡುವಂಥ ಯಾವುದೇ ಪ್ರಯತ್ನ ಮಾಡಿಲ್ಲ. ನಮ್ಮ ದುರ್ದೈವ ಮೇಡಮ್ ಇದು. ಈ ನಮ್ಮ ಮೈಸೂರು ಮಹಾರಾಜರು KRSಗೆ ತೋರಿಸಿದ ಆಸಕ್ತಿ ಮತ್ತು ಕಟ್ಟಿದ ರೀತಿ ಇದೇನು ಅನ್ನಿಸ್ತಾ ಇದೆ ಗೊತ್ತಾ? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕಾಂಪೌಂಡ್ ಕಟ್ಟಿರೋದು ನಾವು, ಪಕ್ಕದ ಮನೆಯವ್ರಿಗೆ ರಕ್ಷಣೆ ಸಿಗ್ತಾ ಇದೆ, ನಮ್ಮನೇನು ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ.
ಖಂಡಿತ ಮೇಡಮ್. ಈಗ ಮೈಸೂರು ಮಾತು ದಾಖಲೆ ಇರೋದು, ಬಾಂಬೆಲಿ ಮೈಸೂರು ಮಹಾರಾಣಿಯವರು 3.5 ಮೂಟೆ ಚಿನ್ನ ವಜ್ರ ಎಲ್ಲರೂ ಮಾರಾಟ ಮಾಡಿ ಅಣೆಕಟ್ಟೆ ಕಟ್ಟವ್ರೆ ಮೇಡಮ್. ಇವತ್ತಿರೋಂಥ ರಾಜಕಾರಣಿಗಳು ಬಹುಶಃ ಅವ್ರ ಚಿನ್ನ ಅವ್ರ ಹೆಂಡತಿ ಮೇಲೆ ಅವ್ರ ಮಕ್ಕಳ ಮೇಲೆ ಹಾಕಿರೋ ಚಿನ್ನ ಇದೆಯಲ್ಲ, ಅದು ನೋಡ್ಬಿಟ್ರೆ ವಿಪರ್ಯಾಸ. ಇದು ಸಮಾಜಕ್ಕಾಗಿ ರೈತರಿಗಾಗಿ ಚಿನ್ನ ಒಡಬೇಡ್ಬಿಟ್ಟು ಅಣೆಕಟ್ಟೆ ಕಟ್ಟೋದನ್ನ ಇವರು ನೀರನ್ನ ಬಿಟ್ಟು ಅಧಿಕಾರ ಅನುಭವಿಸ್ಕೊಂಡು ಎಲ್ಲ ಸಂಪತ್ತು ಮೈಸೂರು ಮಹಾರಾಜರನ್ನ ಮೀರಿಸುವಂಥ ಶ್ರೀಮಂತಿಕೆ ಗಳಿಸ್ಕೊತಿರುವಂಥ ರಾಜಕಾರಣಿಗಳನ್ನ ನಾವು ಪಡೆದಿರುವಂಥದ್ದು ಕರ್ನಾಟಕದ ರೈತರು, ಕರ್ನಾಟಕದ ಜನ ಒಂದು ರೀತಿಯ ವಿಪರ್ಯಾಸದಲ್ಲಿ ನಾವು ನೊಂದಂಥ ಜನ. ಇಂಥವ್ರ ಬಗ್ಗೆ ಆಶಯನೋ ಅಥವಾ ನಗಬೇಕೋ ನಮ್ಗೆ ಗೊತ್ತಾಗಲ್ಲ ಮೇಡಮ್. ನೀವು ಹಿರಿಯರಿದ್ದೀರಿ, ರೈತ ಮುಖಂಡರು ಕೂಡ ಇದ್ದೀರಿ, ಆ ಭಾಗದಲ್ಲಿ ಒಂದೊಂದು ಇಂಚು ಕೂಡ ಹೇಗ್ ಮೂವ್ಮೆಂಟ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಏನ್ ಮಾಡ್ಬೇಕಿತ್ತು, ನಮ್ಮವ್ರು ಎಲ್ಲಿ ಎಡವಿದ್ರು ಅನ್ಸುತ್ತೆ ಮೇಡಮ್? ಬಹಳಷ್ಟು ಒಂದು ನ್ಯಾಯಾಧೀಕರಣ ಪ್ರಾರಂಭ ಆದ್ಮೇಲೆ ಅಲ್ಲಿರೋ ದಾಖಲಾತಿಗಳು ಕನಿಷ್ಠ ಅಂದ್ರೆ 2 ಲಾರಿ 3 ಲಾರಿ ತುಂಬೋ ದಾಖಲಾತಿಗಳು ಇರ್ಬೋದು ಮೇಡಮ್. ನಮ್ಮ ಸರ್ಕಾರ ಇದಕ್ಕೆ ಆದಂಥ ತಜ್ಞರನ್ನ, ಯಾವ ಸರ್ಕಾರ ಬರಲಿ ಹೋಗ್ಲಿ, ಅವ್ರು ನಿರಂತರವಾಗಿರ್ಬೇಕು, ನಿರಂತರವಾಗಿ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಸಂಬಂಧಪಟ್ಟಂಥ ಪ್ರಾಧಿಕಾರಕ್ಕೆ ಹಿಂದಿನ ಎಲ್ಲ ದಾಖಲಾತಿಗಳನ್ನ ಕೊಟ್ಟು ಮೆರಿಟ್ ಮೇಲೆ ನಾವು ವಾದ ಮಾಡಿದಾಗ ಯಾವುದೇ ಕಾರಣಕ್ಕೂ ನಾವು ಭಾಳ ಈಗ ಪ್ರಾಧಿಕಾರದಲ್ಲಿ ಇದ್ದವ್ರನ್ನ ಧಿಕ್ಕಾರ ಹೇಳ್ತಾ ಇದೀವಿ, ತಪ್ಪು ಮಾಡಿದ್ದಾರೆ ಅಂತ. ಅವ್ರು ತಪ್ಪು ಮಾಡೋಕ್ಕೆ ನಾವು ಮಾಹಿತಿನೇ ಕೊಡದಂತೆ ನಾವು ಅವರಿಂದ ನ್ಯಾಯ ಹೆಂಗೆ ನಿರೀಕ್ಷೆ ಮಾಡೋಗುತ್ತೆ? ಆ ದಿಕ್ಕಿನಲ್ಲಿ ಮತ್ತು ಆ ಒಂದು ರೀತಿಯ ಪ್ರಭಾವ ಬೀರೋದಲ್ಲಿ ತಮಿಳ್ನಾಡು ಸಕ್ಸಸ್ ಆಗ್ತಾ ಇದೆ, ಕರ್ನಾಟಕ ಸಂಪೂರ್ಣ ಫೇಲ್ಯೂರು. ಈ ಭಾಳ ಜಟಿಲ ಬಂದಾಗ ನಾಟಕ ಆಡ್ತಾರೆ, ನಾವು ಹೋಗ್ತಿದ್ದೀವಿ ಮಾಡ್ತೀವಿ. ಈಗ 2 ದಿನಕ್ಕೆ ಇದು ಕರೆದಿದ್ದಾರೆ ಸರ್ವಪಕ್ಷದ ಇದನ್ನ ಸಭೆನ. ಈಗಾಗಲೇ ನೆನ್ನೆ ಮನೆಯೇ ಕರಿಬೇಕಿತ್ತಲ್ಲ, ಪ್ರಾಧಿಕಾರಕ್ಕೆ ಪ್ರಶ್ನೆ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಏನೂ ಇಲ್ಲ. ಇವ್ರ ರಾಜ್ಯದ ಬಗ್ಗೆ ಸೀರಿಯಸ್ನೆಸ್ ಇದ್ದರೆ ಖಂಡಿತವಾಗಿ ಕಾವೇರಿ ಸಂರಕ್ಷಣೆ ಮಾಡೋದು. ಮತ್ತು ನಮ್ಮಲ್ಲಿ ಏನಾಗಿದೆ, ರೈತರುಗಳು ನಾನು ಭಾಳ ವಿಷಾದದಿಂದ ಹೇಳ್ತೀನಿ, ಭಾಳ ಜನ ನಾವು ಯಾವ್ಯಾವುದೋ ರಾಜಕೀಯ ಪಕ್ಷಕ್ಕೆ ಸ್ವಲ್ಪ ವಾಲ್ತಾ ಇದ್ದೀವಿ. ನಮ್ಮ ಬದುಕು, ನಮ್ಮ ತಾತ ಮುತ್ತಾತ ಅನುಭವಿಸಿದಂಥ ನೀರು ನಮಗೆ ಅನುಭವಿಸ್ತೋ, ನಮ್ಮ ಮಕ್ಳಿಗೆ ನಾವು ಬಿಟ್ಟು ಹೋಗೋಕೆ ಬೇಡವೋ? ನಿಮಗೆ ರಾಜಕೀಯ ಎರಡನೇದು, ರಾಜಕೀಯ ಪಕ್ಷನೂ ಎರಡನೇದು. ಫಸ್ಟ್ ನಮ್ಮ ಬದುಕುಗಾರ ಒಂದಾಯ ಮಾಡಿ ಒಮ್ಮತದಿಂದ ಧ್ವನಿ ಎತ್ತುವಂಥದಕ್ಕೆ ಆಗಬೇಕು ಅಂತೇಳಿ ಭಾಳ ಸಾಮಾನ್ಯ ರೈತರಲ್ಲಿ ಅವ್ರ ಅಣ್ಣ ತಮ್ಮನಾಗಿನ ಕೋರಿಕೆ ಅಥವಾ ಕೈ ಮುಗಿದು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಈ ಸಂದರ್ಭದಲ್ಲಿ ಮುಂದಿನ ದಿನಕ್ಕೆ ಇದಾಗಲಿಲ್ಲ ಅಂದರೆ ಯಾರೂ ಬಂದು ಕರ್ನಾಟಕಕ್ಕೆ ಕಾವೇರಿ ನೀರನ್ನ ಸಂರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಥ್ಯಾಂಕ್ ಯು ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡೋದಕ್ಕೆ. ಇದೀಗ ಕುರುಬೂರು ಶಾಂತಕುಮಾರ್ ರೈತ ಹೋರಾಟಗಾರರು ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ ಸರ್, ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ. ಈ ಕಾವೇರಿ ಅಂತ ಬಂದಾಗ ನಮ್ದು ಕಣ್ಣೀರು ಹಾಕದ ಇತಿಹಾಸ ಆಗ್ಬಿಡ್ತಲ್ಲ ಅಂತ, ಇತಿಹಾಸದ ಪರಂಪರೆ ಅನ್ನೋದು ಮುಂದುವರ್ಕೊಂಡೇ ಬರ್ತದೆ ಕಾವೇರಿ ವಿಚಾರದಲ್ಲಿ ನಮ್ಗೆ. ಓಕೆ, ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಪುನಃ ಪ್ರಯತ್ನ ಪಡೋಣ. ಇಲ್ದೆಲ್ಲೇ ಇರೋ ನೀರನ್ನು ಬಿಡಿ ಅಂದರೆ ಹೇಗೆ ಬಿಡೋದು? ಸರಿ, ಒಂದು ಪ್ರಶ್ನೆ. ಇಷ್ಟು ಗೋಳಾಡ್ತಾ ಇದ್ದಾರೆ ಇಲ್ಲಿ, ರೈತರು ಕೂಡ ಬಾಯಿ ಬಡ್ಕೊತಾ ಇದ್ದಾರೆ, ರಸ್ತೆಗಿಳಿತಾ ಇದ್ದಾರೆ. ಬೆಂಗಳೂರಿನವ್ರಿಗೆ ಇನ್ನೂ ಆ ಬಿಸಿ ಗೊತ್ತಾಗಿಲ್ಲ ಬಿಡಿ. ಒಂದ್ಸಲ ಬಿಸಿ ತಟ್ಟಕ್ಕೆ ಶುರು ಮಾಡಿದ್ರೆ, ಈಗೇನೋ ದಿನ ಬೆಳಗ್ಗೆ ನೀರು ಸಿಗ್ತಾ ಇದೆ ನಿಮಗೆ, ಕುಡಿಯೋ ನೀರು, ಬಳಸೋ ನೀರು, ಆರಾಮಾಗಿದ್ದೀರಿ. ಅದು ವಾರಕ್ಕೆ 1 ಸಲ 2 ಸಲ ಅಂತ ಬಂದುಬಿಡುತ್ತಲ್ಲ, ಆವಾಗ ಬಿಸಿ ತಟ್ಟುತ್ತೆ ನಿಮಗೆ. ಸಂಪರ್ಕಕ್ಕೆ ಶಾಂತಕುಮಾರ್, ಕುರುಬೂರು ಶಾಂತಕುಮಾರ್